ವಿವಾದ ಕುರಿತು ವಿ ಸೋಮಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 450 ವರ್ಷಗಳ ಇತಿಹಾಸದಲ್ಲೇ ಇಷ್ಟೊಂದು ಮಳೆ ಆಗಿರಲಿಲ್ಲ. ಮಹಾರಾಷ್ಟ್ರ ಸರ್ಕಾರ ಸೂಕ್ತ ಪರಿಹಾರವನ್ನ ನೀಡ್ತಾ ಇದೆ. ಬಟ್ ಆದ್ರೆ ನಮ್ಮ ರಾಜ್ಯ ಕಾಂಗ್ರೆಸ್ನ ಸರ್ಕಾರ ನಿದ್ರೆ ಮಾಡ್ತಾ ಇದೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ. ನಲವತ್ತೈದು ವರ್ಷಗಳ ಇತಿಹಾಸದಲ್ಲೇ ಕಂಡು ಕೇಳರಿಯದ ಮಳೆ ಆಗಿದೆ. ಮಹಾರಾಷ್ಟ್ರ ಸರ್ಕಾರ ಸೂಕ್ತ ಪರಿಹಾರವನ್ನ ನೀಡ್ತಾ ಇದೆ. ಬಟ್ ಆದ್ರೆ ನಮ್ಮ ರಾಜ್ಯ ಕಾಂಗ್ರೆಸ್ನ ಸರ್ಕಾರ ನಿದ್ದೆ ಮಾಡ್ತಾ ಇದೆ, ಪರಿಹಾರವನ್ನ ಕೊಡ್ತಾ ಇಲ್ಲ. ರೈತರ ನೆರವಿಗೆ ಬರಲಿಲ್ಲ ಅಂದ್ರೆ ನಿಮ್ಮಂತ ಪಾಪಿಗಳು ಇರೋದು ಸಮಂಜಸವಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನ್ ಕತ್ತೆ ಕಾಯ್ತಾ ಇದ್ದಾರಾ? ಸಂದಿಗ್ಧ ಪರಿಸ್ಥಿತಿಯಲ್ಲೂ ನೀವು ನೆರವಾಗದೇ ಇದ್ರೆ ಹೇಗೆ ಅಂತ ಹೇಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 150 ವರ್ಷದಲ್ಲಿ ಆಗಿರಲಿರುವಂಥ ಅಷ್ಟು ಮಳೆ ಆಗಿದೆ. 1672ರಲ್ಲಿ ಬಿದ್ದಂಥ ಮಳೆ 1672ರಲ್ಲಿ. ಹಾಗಾಗಿ ಲಕ್ಷಾಂತರ ಹೆಕ್ಟೇರು ಜಮೀನು ಇದಾಗಿ ಎಲ್ಲ ಮುಂಗಾರು ಮಳೆ ಕೈ ಬಂದಿತ್ತು ಕಟಾವು ಮಾಡೋದಕ್ಕೆ. ಅದು ಶೇಂಗಾ ಇರ್ಬೋದು, ಉದ್ದಿರ್ಬೋದು, ಇನ್ನು ಬೇರೆ ಇರ್ಬೋದು, ತೊಗರಿ ಇರ್ಬೋದು, ಎಲ್ಲವೂ ಕೂಡ ಕೊಳಿತಾ ಇದೆ. ನಾನಲ್ಲಿ ನೋಡಿದಾಗ ಇಷ್ಟು ಹೇಳಿದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಪಕ್ಕದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಫಡ್ನವೀಸ್ ಅವರು ಅಲ್ಲಿ ಹೋಗಿ ಕುಳಿತುಕೊಂಡು ಜಿಲ್ಲಾ ಕೇಂದ್ರಗಳಲ್ಲಿ ಕುಳಿತುಕೊಂಡು ಆಯಾ ತಾಲೂಕು ಜಿಲ್ಲೆಗಳಲ್ಲಿ ಪರಿಹಾರ ಮಾಡ್ತಾ ಇದ್ದಾರೆ, ಜನಗಳಿಗೆ ಖರ್ಚು ಇದು ಮಾಡ್ತಾರೆ, ರೈತರಿಗೆ ನೆರವಿಗೆ ಬಂದಿದ್ದಾರೆ. ನೀವೇನು ಕತೆ ಕಾಯ್ತಾ ಇದ್ದೀರಾ ಹೋಗ್ರಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ನಾಳೆನೇನು ಹೋಗ್ತಾ ಇದ್ದಾರೆ. ನಾನು ಹರಿಯಾಣದಲ್ಲಿ ಫ್ಲಡ್ ಆಗಿತ್ತು. ನಾನು ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ಭಾರತ ಸರ್ಕಾರ ನಮಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಸೂಚನೆ ಮೇರೆಗೆ ಹೋಗಿದ್ದೆ. ಒಂದೇ ದಿನ 148 ಕೋಟಿ ರೂಪಾಯಿಗೂ ಮೇಲ್ಪಟ್ಟ ಹಣವನ್ನು ರೈತರಿಗೆ ಅವರವ್ರ ಖಾತೆಗಳಿಗೆ ಅವರವ್ರ ಅಕೌಂಟ್ಗೆ ದುಡ್ಡು ಹಾಕಿದ್ವಿ. ಈ ಸರ್ಕಾರ ನಿದ್ರೆ ಮಾಡ್ತಾ ಇದೆ. ಆ ನಿದ್ರೆ ಮಾಡೋ ಸರ್ಕಾರಕ್ಕೆ ಅಟ್ಲೀಸ್ಟು ನೀವೇನೇನು ಪಾಪ ಮಾಡಿದ್ದೀರೋ ಒಂದು ಕಡೆ, ಇಂಥ ಒಂದು ಸಂಕಷ್ಟದಲ್ಲೂ ಕೂಡ ರೈತರ ನೆರವಿಗೆ ಬರದೇ ಹೋದರೆ ನಿಮ್ಮಂಥ ಪಾಪಿಗಳು ಇನ್ನೊಬ್ರು ಇರೋದಿಲ್ಲ. 450 ವರ್ಷದಲ್ಲಿ